ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ರಚನಾ ಯೋಚನೆ ಮಾಡ್ತಾ ಹಾಗೆ ನಿಂತ್ಬಿಡ್ತಾಳೆ. ಏನು ಮಾಡೋದು ಅಂತ ಗೊತ್ತಿಲ್ಲದಲ್ಲೇ ನಿಂತಿರ್ತಾಳೆ. ಇಲ್ಲಿ ಕೃಷ್ಣ ಮತ್ತು ಅವ್ನ ಫ್ರೆಂಡ್ ಇಬ್ಬರೂ ನೀವೇ ತಲೆ ಕೆಡಿಸ್ಕೋತೀರಾ, ನಾವಿದ್ದೀವಲ್ಲ, ನಾವೇನಾದ್ರು ಪ್ಲ್ಯಾನ್ ಮಾಡೋಣ, ಬಾಲಮ್ಮನ ಲಾಕ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ನೀವು ತಲೆ ಕೆಡಿಸ್ಕೊಂಡು ಬನ್ನಿ ಅಂತ ಹೇಳಿ ಅಲ್ಲಿಂದ ಒಳಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ರಾಣ ಸಿಗರೇಟ್ಸ್ ಎತ್ತಾ ಅವ್ರ ಅಪ್ಪನ ಫೋಟೋನ ಇಟ್ಕೊಂಡು ಹೊಗೆ ಬಿಡ್ತಾ ಇರ್ತಾನೆ ಅವ್ರ ಅಪ್ಪನ ಫೋಟೋಗೆ. ಅಲ್ಲಿಗೆ ದೇವಿ ಬರ್ತಾಳೆ. ದೇವಿ ಬಂದು ಏನಣ್ಣ ಏನು ಮಾಡ್ತಿದ್ಯಾ ಅಂತಂದಾಗ ಅವ್ಳು ದೇವಿ ಬಂದು ನೀನು ಬಂದಿದ್ದು ಹೇಳು ಅಂತ ಹೇಳಿದಾಗ ದೇವಿ ಹೇಳ್ತಾಳೆ, ದೊಡ್ಡಪ್ಪನ ಅಸ್ಥಿನ ವಿಸರ್ಜನೆ ಮಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಈಗ ತಾನೇ ನಿಮ್ಮ ದೊಡ್ಡಪ್ಪನ ಫೋಟೋಗೆ ಹೊಗೆ ವಿಸರ್ಜನೆ ಮಾಡ್ತಿದ್ದೀನಿ, ಈಗ ಅಸ್ಥಿ ವಿಸರ್ಜನೆ ಬೇರೆ ಮಾಡಬೇಕು ಅವ್ರಿಗೆ ಅಂತ ರಾಣ ಹೇಳ್ತಾನೆ. ಅದಕ್ಕೆ ದೇವಿ ಅಷ್ಟೆಲ್ಲ ಡಫಿಗೆ ಮಾತಾಡಬೇಡ, ಎಷ್ಟಾದರೂ ಅವ್ರು ನೀನು ಅಪ್ಪಂಗೆ ಮರ್ಯಾದೆ ಕೊಡೋದನ್ನು ಕಲಿ ಅಂತ ಹೇಳ್ತಾಳೆ. ಅವ್ರಿಗೆ ಮರ್ಯಾದೆ ಕೊಡಬೇಕು, ಅವ್ರಿಗೆ ಯಾವ ಮರ್ಯಾದೆನೂ ಕೊಡುವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವ್ರು ನನಗೆ ಮರ್ಯಾದೆ ಕೊಟ್ಟಿಲ್ಲ, ಎಲ್ಲ ಮರ್ಯಾದೆ ಕೊಟ್ಟಿರೋದು ಸಂಜೀವಂಗೆ, ನಾನು ಯಾಕೆ ಮರ್ಯಾದೆ ಕೊಡಬೇಕು, ನಾನು ಮರ್ಯಾದೆ ಕೊಡೋದಿಲ್ಲ ಅಂತ ಹೇಳ್ತಾನೆ. ಆಗ ದೇವಿ ಹೇಳ್ತಾಳೆ, ಅಣ್ಣ ಹಿಂಗೆಲ್ಲ ಮಾತಾಡ್ಬೇಡು, ಅವರು ನಿಮ್ಮಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ರಾಣ ಅವ್ನು ಜೋರಾಗಿ ನಗ್ತಾ, ಅದು ಸರಿ ನೀನೇನು ಬಂದಿದ್ದು ಇಲ್ಲಿಗೆ ಅಂತಾಗ, ಈಗ ದೊಡ್ಡಪ್ಪನ ಅಸ್ಥಿ ವಿಸರ್ಜನೆ ಮಾಡಬೇಕು, ಹಾಗೆ ಅವ್ರ ಕಾರ್ಯ ಮಾಡಬೇಕಂತಂದರೆ ಸಂಜೀವಣ್ಣ ಬರಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅವನು ಇಲ್ಲ, ಅದೆಲ್ಲ ಆಗೋದಿಲ್ಲ ಬರೋದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ದೇವಿ ಹೇಳ್ತಾನೆ, ಹಂಗೆ ಇದೇ ಕಾರಣಕ್ಕೆ ನಮ್ಮ ಅಪ್ಪನ ಕಾರ್ಯ ನಾವು ಮಾಡೇ ಇಲ್ಲ, ಹಾಗೆ ದೊಡ್ಡಪ್ಪನ ಕಾರ್ಯ ಮಾಡ್ದಲೇ ಇರೋದು ಸರಿಯಿಲ್ಲ, ಇದು ತಪ್ಪಾಗತ್ತೆ, ನಾವು ಅವ್ರ ಕಾರ್ಯ ಮಾಡಲೇಬೇಕು ಅಂತ ಹೇಳ್ತಾಳೆ. ಅದಕ್ಕೆ ರಾಣ ಅದೆಲ್ಲ ಸಾಧ್ಯ ಇಲ್ಲ, ಅವ್ನು ಇಲ್ಲಿ ಬರೋದು ಬೇಡ, ಏನು ಮಾಡೋದು ಬೇಡ, ಯಾವ ಕಾರ್ಯನೂ ಮಾಡೋದು ಬೇಡ ಅಂತ ರಾಣ ಹೇಳ್ತಾನೆ. ಅದಕ್ಕೆ ದೇವಿ ಹೇಳ್ತಾಳೆ, ಇಲ್ಲ ರಾಣ, ಹಂಗೆಲ್ಲ ಮಾಡೋಂಗಿಲ್ಲ, ದೊಡ್ಡಪ್ಪಂಗೆ ಸದ್ಗತಿ ಸಿಗಬೇಕು, ಅವರು ಒಂದು ಕಲೆ ಸೇರ್ಕೋಬೇಕು ಅಂತ ಅಂದರೆ ನಾವು ಇದು ಕಾರ್ಯ ಮಾಡಲೇಬೇಕು ಅಂತ ಹೇಳ್ತಾಳೆ. ಅದಕ್ಕೆ ರಾಣ ಇದೆಲ್ಲ ಆಗೋಣ ಅಂತ ಹೇಳ್ತಾನೆ. ಇಲ್ಲಿ ಕೃಷ್ಣ ಮತ್ತು ಅವ್ನ ಫ್ರೆಂಡ್ ಇಬ್ಬರೂ ಬನ್ನಿ ನಮ್ಮ ಬಾಲಮ್ಮನ ಲಾಕ್ ಮಾಡಿದ್ರಾಗೆಲ್ಲ ಸರಿ ಹೋಗುತ್ತೆ, ನಾವು ಲಾಕ್ ಮಾಡಿ ಅವರಿಂದ ಉತ್ತರ ತೊಗೊಳ್ಳೋಣ ಅಂತ ಹೇಳ್ತಾನೆ. ಅದಕ್ಕೆ ರಚನಾ ಬೇಡ, ಹಂಗೆಲ್ಲ ಮಾಡಿದ್ರೆ ಉತ್ತರ ಸಿಗುತ್ತೋ ಇಲ್ವೋ ಅಂತ ಅವಳು ಡೌಟಲ್ಲೇ ಇರ್ತಾಳೆ. ಆಗ ಅವ್ನ ಫ್ರೆಂಡ್ ಹೇಳ್ತಾನೆ, ಈ ರಚನಾ ಮೇಡಮ್ ನೀವು ಯಾಕೆ ತಲೆ ಕೆಡಿಸ್ಕೋತೀರಾ, ನಾವಿರ್ಬೇಕಾದ್ರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾವೆಲ್ಲ ನೋಡ್ಕೋತೀವಿ, ಬನ್ನಿ ಒಳಗೋಗೋಣ ಅಂತ ಕರೀತಾನೆ. ಸರಿ ಅಂತ ರಚನಾ ಒಳಗೋಗೋದಕ್ಕೆ ಒಪ್ಕೋತಾಳೆ. ಇಲ್ಲಿ ರಾಣನ ಮನೇಲಿ ದೇವಿ ರಾಣನ ಹತ್ರ ಮಾತಾಡೋಕ್ಕೆ ಅಂತ ಬಂದಿರ್ತಾಳೆ. ಅವ್ನು ಮಾತಾಡೋದು ನೋಡಿ ದೇವಿಗೆ ಸಿಟ್ಟು ಬರುತ್ತೆ. ಅಣ್ಣ ನೀನು ಮಾತಾಡೋದು ಸರಿ ಇಲ್ಲ, ನೀನು ಹಿಂಗೆ ಮಾಡಬೇಡ, ಅಣ್ಣ ಸಂಜೀವಣ್ಣ ಬರಬೇಕು, ಸಂಜೀವಣ್ಣ ಬಂದು ಈ ಕಾರ್ಯ ಮಾಡಬೇಕು, ಇದೇ ಫೈನಲ್ ಅಂತ ಹೇಳ್ತಾಳೆ. ಅದಕ್ಕೆ ರಾಣಂಗೆ ಸಿಟ್ಟು ವಿಪರೀತಕ್ಕೆ ಹೋಗುತ್ತೆ. ಸಿಟ್ಟಿಂದ ರಾಣ, ದೇವಿ ನೋಡು ಇದೆಲ್ಲ ನನಗೆ ಇಷ್ಟ ಇಲ್ಲ, ಅವ್ನು ಇಲ್ಲಿ ಬರೋದು ಬೇಡ, ಇಲ್ಲಿ ಆ ಕಾರ್ಯ ಮಾಡೋದು ಬೇಡ, ಅವ್ರು ಸದ್ಗತಿ ಕೊಡೋದು ಬೇಡ, ಏನು ಬೇಡ, ಹಿಂಗೆ ಇರಲಿ ಅಂತ ಹೇಳ್ತಾನೆ. ಅದಕ್ಕೆ ದೇವಿ, ಇಲ್ಲ ಅಣ್ಣ, ನಾನು ಸಂಜೀವಣ್ಣಂಗೆ ಬರೋಕ್ಕೆ ಹೇಳ್ತೀನಿ, ಅವ್ನು ಬಂದೇ ಬರ್ತಾನೆ, ಹಾಗೆ ಬಂದು ಕಾರ್ಯನೆಲ್ಲ ಮಾಡ್ತಾನೆ ಅಂತ ಹೇಳ್ತಾಳೆ. ರಾಣಂಗೆ ತುಂಬ ಕೋಪ ಬರುತ್ತೆ. ಕೋಪ ಬಂದು ದೇವಿ ಮೇಲೆ ಕಿರ್ಚಾಡೋದಕ್ಕೆ ಶುರು ಮಾಡ್ತಾನೆ. ಕಿರ್ಚಾಡಿ ರಾಣಂಗೆ ಕೋಪ ಬಂದು ಮಾತಾಡ್ತಾನೆ. ರಾಣ ಹೇಳಿದ್ದಕ್ಕೆ ದೇವಿ ಹೇಳ್ತಾಳೆ, ಅಣ್ಣ ಲಾಯರ್ ಬರ್ತಾರೆ, ವಿಲ್ಲಲ್ಲಿ ಏನಿದೆ ಅಂತ ಅನ್ನೋದು ಗೊತ್ತಾಗುತ್ತೆ, ಹಾಗೆಲ್ಲ ನಿನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ರಾಣ, ಆಯಿತು ಬರಲಿ, ಅವ್ರು ಏನಾರು ಹೇಳಿ ನೋಡೋಣ ಅಂತ ಹೇಳ್ತಾನೆ. ಅದಕ್ಕೆ ರಾಣ ಲಾಸ್ಟಾಗಿ ವಾರ್ನಿಂಗ್ ಮಾಡಿ ಹೋಗ್ತಾನೆ, ನಾನು ಸಂಜೀವ ಇಲ್ಲಿಗೆ ಬರಬಾರ್ದು, ಯಾವ ಕಾರ್ಯನೂ ಮಾಡೋಂಗಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿ ಅಲ್ಲಿಂದ ಹೋಗ್ತಾನೆ. ಇಲ್ಲಿ ದೇವಿ ಏನು ಮಾಡೋದು ಅಂತ ಗೊತ್ತಿಲ್ಲದಲ್ಲೇ ಅವನಿಗೆ ಕೋಪದಿಂದ ನೋಡ್ತಿರ್ತಾಳೆ. ಅಲ್ಲಿಂದ ಅವ್ನು ಹೊರಡ್ತಾನೆ. ಹೊರಟಿನ ಮೇಲೆ ದೇವಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಇಲ್ಲಿ ರಚನಾ ಮತ್ತು ಕೃಷ್ಣ ಬಾಲನ 3 ಜನನು ಬಟ್ಟೆಯಲ್ಲಿ ಮಕ್ಕಕ್ಕೆ ಸುತ್ತಿ ಅವನ್ನ ಕೂರಿಸಿ ಕೈ ಕಾಲನ್ನ ಕಟ್ಟಿಬಿಡ್ತಾರೆ. ಕಟ್ಟಿ ಯಾಕ್ರು ಹಿಂಗೆಲ್ಲ ಮಾಡ್ತಿದ್ದೀರಾ ಅಂತ ಕೇಳಿದಾಗ, ನೀವು ನಂಗೆ ವಿಷಯಗಳು ಹೇಳಬೇಕು, ಜೀವ ಅವ್ರು ಯಾಕೆ ಹಿಂಗಿದ್ದಾರೆ, ಅವ್ರ ಮನೆ ಬಗ್ಗೆ ಎಲ್ಲನೂ ಹೇಳಬೇಕು ಅಂತ ಹೇಳಿದಾಗ, ಅದೆಲ್ಲ ಆಗೋದಿಲ್ಲ ಅಂತ ಹೇಳ್ತಾನೆ. ಆಗಲ್ವಾ ಅಂತೇಳಿ ಅವನಿಗೆ ಎಲ್ಲರೂ ಕೃಷ್ಣ ಮತ್ತು ಬಾಲ ಇಬ್ಬರೂ, ಕೃಷ್ಣ ಮತ್ತು ಅವ್ನ ಫ್ರೆಂಡ್ ಇಬ್ಬರೂ ಅವ್ನಿಗೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಕಜುಗುಳಿ ಕೊಡ್ತಾ ಅವನಿಗೆ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಹೇಳ್ತೀಯ ಹೇಳಲ್ವಾ ಅಂತ. ಹಂಗೆ ನಾನು ಏನೇ ಮಾಡಿದ್ರು ಹೇಳಲ್ಲ ಅಂತಾನೆ. ಅದಕ್ಕೆ ಹಿಂಗೆಲ್ಲ ಮಾಡಬೇಡ್ರು, ಇದೆಲ್ಲ ಚಿಕ್ಕ ಹುಡುಗರ ಕೆಲಸ ಅಂತ ಹೇಳ್ತಾನೆ. ಹಾಗೊಬ್ಬ ಬಿಡದಲ್ಲೇ ಅವ್ನಿಗೆ ಕಜುಗುಳಿ ಕೊಡ್ತಾ ಅವ್ನಿಗೆ ಟಾರ್ಚರ್ ಕೊಡ್ತಾರೆ. ಸರಿ ಆಯಿತು, ನೀವು ಹೇಳಿದಂಗೆ ನಾನು ಹೇಳ್ತೀನಿ, ಫಸ್ಟ್ ಮಾಸ್ ತೆಗಿರಿ ಅಂತಾನೆ. ಹೆಂಗೆ ನಿಮ್ಮನ್ನು ನಂಬೋದು ಅಂತ ಹೇಳಿದಾಗ ಅವನು ತಮಾಷೆ ಮಾಡೋದಕ್ಕೆ ಹೋಗ್ತಾನೆ. ಆವಾಗ ರಚನಾ, ಇವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ, ನಾನು ಏನು ಮಾಡ್ಕೊಂಡಿದ್ದೀನಿ, ಅವ್ರು ಹೇಳ್ತಾರೋ ಇಲ್ವೋ ಅಂತ ಅನ್ನೋ ಟೆನ್ಷನಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಇಲ್ಲಿ ಬಾಲ, ಸರಿ ಆಯಿತು, ನೀವು ತೆಗಿಯಲ್ವಾ ಅಂತ ಕೇಳಿದಾಗ ಅವ್ರು ತೆಗಿಯಲ್ಲ ಅಂತಾರೆ. ಇಲ್ಲಿ ಜೀವ ಸಾಮಾನು ತೊಗೊಳಕ್ಕೆ ಅಂತ ಅಂಗಡಿ ಬಂದಾಗ ಜೋರ ಕಾರು ಬಂದು ಒಂದು ಪಕ್ಕ ನಿಂತ್ಕೊಳ್ಳುತ್ತೆ. ಕಾರ್ ಬಂದು ನಿಂತಾಗ ಕಾರಿಂದ ಕಪಿಲ್ ಕೆಳಗಿಳಿತಾನೆ. ಕೆಳಗಿಳಿದ ತಕ್ಷಣ ಜೀವ ನೋಡಿ, ಅನ್ನೋ ಕಪಿಲ್, ಹೇಗಿದೆಯೋ, ನೀನು ಆರಾಮಾಗಿದೆಯೇನೋ, ಅಪ್ಪ ಅಮ್ಮ ಹೇಗಿದ್ದಾರೆ, ಚಿಕ್ಕಮ್ಮ ಆರಾಮಾಗಿದ್ದಾರೆ ಅಂತ ಕೇಳ್ತಾನೆ. ಅದಕ್ಕೆ ಕಪಿಲ್, ನೀನು ಯಾರು ಅದನ್ನೆಲ್ಲ ಕೇಳೋಕ್ಕೆ, ನಿನಗೂ ಅದಕ್ಕೂ ಏನು ಸಂಬಂಧ ಇದೆ, ನಿನಗೂ ಅವ್ರಿಗೂ ಸಂಬಂಧ ಇಲ್ಲ, ನೀನು ಅವ್ರ ಬಗ್ಗೆ ಕೇಳಬೇಡ ಅಂತ ಹೇಳ್ತಾನೆ. ಅದಕ್ಕೆ ಹಂಗಲ್ಲ ಅಂತ ಹೇಳಿದಾಗ, ನೀನು ಅವಳು ಹಣ್ಣು ನೋಡ್ಕೊಂಡು ಮನೆಯಿಂದ ಆಚೆ ಹೋದೆಲ್ಲ ಆವಾಗಲೇ ಎಲ್ಲ ಸಂಬಂಧ ಮುದ್ದೋಯ್ತು ಅಂತ ಹೇಳ್ತಾನೆ. ಆಗ ಜೀವನ್ಗೆ ಎಲ್ಲಿ ಸಿಟ್ಟು ಬಂದು, ಕಪಿಲ್ ಜಾಸ್ತಿ ಮಾತಾಡಬೇಡ, ಮಾಧುರಿ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ನಿನಗಿಲ್ಲ, ಅರ್ಹತೆನೂ ನಿನಗಿಲ್ಲ, ಅವಳ ಬಗ್ಗೆ ಮಾತಾಡಬೇಡ,
ನೋಡು ಅವಳ ಬಗ್ಗೆ ಮಾತಾಡೋದಾದರೆ ನೀನು ಆ ಥರ ಮಾತಾಡಲೇಬೇಡ ಅಂತ ಹೇಳ್ತಾನೆ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರಬೇಕು ಅಂತ ಜೀವ ಹೇಳ್ತಾನೆ. ಅದಕ್ಕೆ ಕಪಿಲ್ ಹೇಳ್ತಾನೆ, ಹೋಗಬೇಕಾಗಿರೋದು ನಾನಲ್ವೋ, ನೀನು ಹೋಗಬೇಕಾಗಿರೋದು. ನೀನು ಇಲ್ಲಿಂದ ಹೋಗ್ಬೇಕು, ಎಲ್ಲಿದೆಯೋ ಹೇಗಿದೆಯೋ ಹಾಗೆ ಇದ್ಬಿಡು. ಇನ್ನೊಂದು ಸಲ ಏನಾದ್ರು ಬಂದು ಮನೆಗೆ ಬರೋದು, ಅವ್ರು ಕರೀತಾರೆ ಬರ್ತಾರೆ, ಕಾರ್ಯ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬಂದರೆ ಒಂಚೂರು ಸರಿ ಇರೋಲ್ಲ. ನೋಡು ಹೇಳ್ತಾ ಇದ್ದೀನಿ ಕೇಳು, ನೀನು ನಮ್ಮನೆ ಕಡೆ ತಲೆ ಹಾಕಿ ಕೂಡ್ದು, ತಲೆ ಹಾಕಿ ಮಲ್ಗೂ ಕೂಡ್ದು. ಇದನ್ನು ನಾನು ಕೊಡ್ತಿರೋ ವಾರ್ನಿಂಗ್ ಅಂತಲೇ ಇಟ್ಕೊ. ಜೀವನ ಕಾಲಪಟ್ಟಿ ಇಟ್ಕೊಂಡು ನೀನು ಆ ಮನೆಗೆ ಬರಬಾರ್ದು, ಬಂದರೆ ದೊಡ್ಡಮ್ಮಂಗೆ ಹಿಂಸೆ ಆಗುತ್ತೆ. ನೀನು ಬಂದು ಅವ್ರಿಗೆ ಹಿಂಸೆ ಕೊಡಬೇಡ ಅಂತ ಹೇಳಿದಾಗ ಅವನಿಗೆ ಬೇಜಾರಾಗುತ್ತೆ. ಅವ್ನಿಗೆ ಏನು ಹೇಳ್ಬೇಕಂತ ಗೊತ್ತಿಲ್ಲದೆ ಮಾತಾಡೋದಲ್ಲೇ ಅವನು ಮೂಗುವಾಗಿ ಹಂಗೆ ನಿಂತ್ಬಿಡ್ತಾನೆ. ಅವನು ಅಷ್ಟೆಲ್ಲ ಮಾತಾಡ್ಬೇಕಾರೆ, ಕಿರ್ಚಾಡ್ಬೇಕಾರೆ, ಅಚ್ಚಾಡ್ಬೇಕಾರೆ, ಅದು ಪಬ್ಲಿಕ್ ರೋಡಲ್ಲಿ ನಿಂತ್ಕೊಂಡು ಕಾಲಪಟ್ಟಿ ಇಟ್ಕೊಂಡಾಗ ಜೀವ ಅವನಿಗೆ ಏನು ಮಾಡೋದಿಲ್ಲ, ಏನು ಬೈಯೋದಿಲ್ಲ. ಅಲ್ಲಿಂದ ರಾಣ ಗಾಡಿ ಎತ್ಕೊಂಡು ಹೊರಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಅವನು ಹೊರಡೋದನ್ನು ಜೀವನ ನೋಡ್ತಾ ಹಾಗೆ ನಿಂತಿರ್ತಾನೆ. ಜೀವನಿಗೆ ಬೇಜಾರಾಗುತ್ತೆ, ಇವನು ಹಿಂಗೆಲ್ಲ ಮಾತಾಡಿದ್ನಲ್ಲ, ನಾನು ನೀವು ಒಂದು ಮಾಡಿ ತಪ್ಪಿನಿಂದ ಇಷ್ಟೆಲ್ಲ ನಾನು ಅನುಭವಿಸ್ಬೇಕಾಗತ್ತಲ್ಲ ಅಂತ ಯೋಚನೆ ಮಾಡ್ತಾ ಹಾಗೆ ನಿಂತ್ಬಿಡ್ತಾನೆ. ಇಲ್ಲಿ ಕೃಷ್ಣ ಮತ್ತು ಕೃಷ್ಣನ ಫ್ರೆಂಡ್ ಇಬ್ಬರು, ನೀವು ಹೇಳ್ತೀರಾ ಇಲ್ಲ ಇನ್ನೂ ಟಾರ್ಚರ್ ಕೊಡಬೇಕಾ ಅಂತ ಕೇಳ್ತಾನೆ. ಅದಕ್ಕೆ ಬಾಲ ಸರಿ ಆಯಿತು, ನೀವು ಹಿಂಗೆ ಟಾರ್ಚರ್ ಕೊಡಬೇಡಿ, ನಾನು ಹೇಳ್ತೀನಿ ಅಂತ ಹೇಳಿ ಎದ್ದು ನಿಂತ್ಕೋತಾನೆ. ಎದ್ದು ನಿಂತ್ಕೊಂಡಾಗ ಕಚುಳಿ ಕೊಡ್ತಾರೆ ಮತ್ತೆ. ಅದಕ್ಕೆ ಅವ್ನಿಗೆ ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಸರಿ ಆಯಿತು, ನಾವು ರಚನೆ ಹೇಳ್ತಾಳೆ, ಹಿಂಗೆಲ್ಲ ಮಾಡೋದು ಸಾಕು, ಅದನ್ನು ತೆಗೀರಿ ಅಂತ ಹೇಳ್ತಾಳೆ. ಹಾಗಾಗಿ ಕೃಷ್ಣನು ಹೇಳ್ತಾಳೆ, ಹೌದು ಬಾಲಮ್ಮಂಗೆ ಹಿಂಗೆ ಟಾರ್ಚರ್ ಕೊಡೋದು ಬೇಡ, ಬಟ್ಟೆ ತೆಗಿ ಫ್ರೆಂಡ್ ಅಂತ ಹೇಳ್ತಾನೆ. ಅಕ್ಷತ್ಗೆ ಹೇಳ್ತಾನೆ ಬಟ್ಟೆ ತೆಗಿಯೋಕ್ಕಾಗ ಬಟ್ಟೆ ತೆಗೆದು ಒಂದು ಕೈ ಕಾಲನ್ನ ಕಟ್ಟಿರೋದನ್ನ ಬಿಡಿಸ್ತಾರೆ. ಅವಾಗ ಹೇಳ್ತೀನಿ ಇದೆಲ್ಲ ಹೇಳು ಅಂತಂದಾಗ ಬಾಲ ಅವ್ರ ಜೀವನ ಮನೆ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಜೀವನ್ಗೆ ಅವ್ರ ಚಿಕ್ಕಪ್ಪ ಇದ್ದಾರೆ. ಅವ್ರ ಚಿಕ್ಕಪ್ಪ ತುಂಬ ಒಳ್ಳೆಯವರು, ಹಾಗೆ ಕೆಲಸಗಾರರು. ಅವರಪ್ಪ ಹೇಳಿದ ಕೆಲಸನ ಮಾಡಿಕೊಂಡು ಒಳ್ಳೆಯ ತಮ್ಮನ ಥರ ಇದ್ದರು. ಅವ್ರಿಗೂ ಅವ್ರ ಹೆಂಡತಿ ಇದ್ದಾರೆ, ಅವ್ರ ಚಿಕ್ಕಮ್ಮ. ಆದರೆ ಅವ್ರಿಗೆ ದುಡ್ಡಿನ ಗಳಿಸಿದ ಮೇಲೆ ಬದಲಾಗ್ಬಿಟ್ರು. ಇಲ್ಲಿ ಅವ್ನಿಗೆ ಚಿಕ್ಕಮ್ಮ ಇದ್ದಾರೆ, ಅಂದರೆ ಜೀವನ ಅಮ್ಮನ ತಂಗಿ. ಅವ್ರ ಹೆಸರು ಕನಕಾಂಬರಿ. ಅವ್ರು ಸ್ವಲ್ಪ ರೆಬಲ್. ಅವ್ರಿಗೂ ಅಷ್ಟು ದುಡ್ಡು ಅನ್ನೋದು ಬಂದಮೇಲೆ ಚೇಂಜ್ ಆಗಿಬಿಟ್ರು. ಇಲ್ಲಿ ರಾಣ ಅವನ ತಮ್ಮ, ಅವ್ನ ಸ್ವಂತ ತಮ್ಮ. ಇವನು ಅಷ್ಟು ದುಡ್ಡಿನ ದುರಾಂಕಾರದ ಮನುಷ್ಯ ಅವನು. ಇಲ್ಲಿ ಕಪಿಲ್ ಅಂತ ಇದ್ದಾನೆ, ಅವನು ಇವರಿಬ್ಬರನ್ನ ಮುದ್ದಿನ ಮಗ. ಅವನಿಗೆ ಇರೋಂಥ ಒಬ್ಬನೇ ಮಗ. ಅವರಿಬ್ಬರಿಗೆ ಸುಪುತ್ರ ಅವನು ಕಪಿಲ್. ಆಮೇಲೆ ಅವಳಿಗೆ ಇಷ್ಟು ಜನಕ್ಕೆ ಒಬ್ಬಳೆ ತಂಗಿ ಇದ್ದಾಳೆ, ಅಂದರೆ ಜೀವನ ಅಮ್ಮನ ತಂಗಿ ಮಗಳು. ಅವಳು ತಂಗಿನೇ ಆಗಬೇಕು, ಮನೆ ಹೆಣ್ಮಗಳು. ಅವಳ ಹೆಸರು ದೇವಿ ಅಂತ. ಹಾಗೆ ಅವರಮ್ಮ ಅನ್ನಪೂರ್ಣೇಶ್ವರಿ ಥರ ತುಂಬ ಒಳ್ಳೆಯವರು, ತುಂಬ ಜೀವನ ಪ್ರೀತಿಸ್ತಾಯಿದ್ರು. ಆದರೆ ಆಗಿದ್ದು ಒಂದು ಘಟನೆಯಿಂದ ಜೀವ ಅಂದರೆ ಅವರಿಗೆ ಬೇಡ ಅನ್ನೋದಕ್ಕೆ ಶುರುವಾಯಿತು, ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ರು. ಇದನ್ನೆಲ್ಲ ಕೇಳಿ ರಚನೆಗೆ ಬೇಜಾರಾಗುತ್ತೆ. ಈಗ ಜೀವ ಹೋಗಬೇಕು, ವಾಪಸ್ ಅವ್ರ ಮನೆಗೆ ಅಂದಾಗ ಏನಾಗಬೇಕು ಅಂದಾಗ ಬಾಲ ಹೇಳ್ತಾನೆ, ಅವರಮ್ಮ ಜೀವನ ಮನೆ ಕರೆದ್ರೆ ಮಾತ್ರ ಜೀವ ಮನೆಗೆ ಹೋಗೋದು ಅಂತ ಹೇಳ್ತಾನೆ. ಅದಕ್ಕೆ ಹೌದಾ, ಅವರಮ್ಮ ಕರೆದ್ರೆ ನಿಜವಾಗ್ಲೂ ಜೀವ ಹೋಗ್ತಾರಾ ಅಂತ ರಚನಾ ಕೇಳ್ತಾಳೆ. ಅವರಮ್ಮ ಬಾ ಅಂತಂದರೆ 1 ಸೆಕೆಂಡ್ ಯೋಚನೆ ಮಾಡ್ದಲ್ಲ ಮನೆಗೆ ಹೋಗ್ತಾನೆ ಅವನು ಅಂತ ಬಾಲ ಹೇಳ್ತಾನೆ. ಆಗ ರಚನಾ ಸರಿ ಆಯಿತು, ನಾನು ಹೆಂಗಾರು ಮಾಡಿ ಅವ್ರನ್ನ ಒಪ್ಪಿಸ್ಬೇಕು ಅಂತ ಹೇಳಿ ಅವಳು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮುಂದಿನ ಭಾಗ ಏನಾಗುತ್ತೆ ಕಾದು ನೋಡೋಣ.